ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಭಾಗ 5ನೇ ತರಗತಿಯ ಮುಂದುವರೆದ ಭಾಗ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ನನ್ನ ಜಾಮಿತಿಯ ಪೆಟ್ಟಿಗೆ ಉದ್ದವನ್ನ ಡ್ಯಾಶ್ ಮಾನದಲ್ಲಿ ಅಳೆಯುತ್ತೇನೆ. ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್, ಡೆಕಾಮೀಟರ್. ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 420 ಸೆಂಟಿಮೀಟರ್ ಅನ್ನ ಮೀಟರ್ಗೆ ನಾವು ಪರಿವರ್ತಿಸಿದಾಗ ಏನಾಗುತ್ತೆ? 4.20 ಮೀಟರ್ ಆಗುತ್ತೆ. ಹೌದಲ್ವಾ? ಏರಿಕೆ ಕ್ರಮಗಳಲ್ಲಿ ಸರಿಯಾಗಿರುವಂತಹ ಮಾನಗಳ ಗುಂಪು ಯಾವುದು ಅಂತ ಕೇಳಿದರೆ, ಏರಿಕೆ ಕ್ರಮದಲ್ಲಿ ಸರಿಯಾಗಿರುವಂತಹ ಮಾನಗಳ ಗುಂಪು ಅಂತ ಹೇಳಿದಾಗ ನೋಡಿ, ಫಸ್ಟ್ ಮಿಲಿಮೀಟರ್ ಬರುತ್ತೆ, ಆಮೇಲೆ ಸೆಂಟಿಮೀಟರ್ ಬರುತ್ತೆ, ಆಮೇಲೆ ಮೀಟರ್, ಆಮೇಲೆ ಕಿಲೋಮೀಟರ್. ಫಸ್ಟ್ ಮಿಲಿಮೀಟರ್, ಆಮೇಲೆ ಸೆಂಟಿಮೀಟರ್, ದೆನ್ ಮೀಟರ್, ಆಮೇಲೆ ಕಿಲೋಮೀಟರ್. ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್. ಓಕೆ. ಒಬ್ಬ ವಿದ್ಯಾರ್ಥಿಯು ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ. ಅವನು ನಡೆದ ದೂರವನ್ನ ಮೀಟರ್ ನಲ್ಲಿ ಹೇಳಿದಾಗ ಡ್ಯಾಶ್ ಮೀಟರ್ ಆಗುತ್ತೆ. ಅರ್ಧ ಕಿಲೋಮೀಟರ್ ನಡೀತಾನೆ ಅಂತ ಹೇಳಿದಾಗ ಅದೇನಾಗಿರುತ್ತೆ? 500 ಮೀಟರ್ ಆಗಿರುತ್ತೆ. ಏನಾಗಿರುತ್ತೆ? 500 ಮೀಟರ್ ಆಗಿರುತ್ತೆ. ಓಕೆ. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ ಇದು. ಕಡಿಮೆ ತೂಕದ ವಸ್ತುಗಳನ್ನ ಅಳತೆ ಮಾಡೋದಕ್ಕೆ ಬಳಸುವಂತಹ ಆದರ್ಶ ಮಾನ ಯಾವುದು? ಕಡಿಮೆ ತೂಕದ ವಸ್ತುಗಳನ್ನ ಅಂದ್ರೇನು? ಗ್ರಾಮ್. ಕಿಲೋಗ್ರಾಮ್ ಅನ್ನ ಗ್ರಾಮ್ಗೆ ಪರಿವರ್ತಿಸಿದಾಗ ಡ್ಯಾಶ್ ರಿಂದ ಗುಣಿಸ್ಬೇಕು. ನೋಡಿ, ಕಿಲೋಗ್ರಾಮ್ ಅನ್ನ ನಾವು ಗ್ರಾಮ್ಗೆ ಪರಿವರ್ತಿಸಿದಾಗ 1000 ಇಂದ ಗುಣಿಸ್ಬೇಕು. 3/4 ಕಿಲೋಗ್ರಾಮ್ ಇಸ್ ಈಕ್ವಲ್ ಟು ಡ್ಯಾಶ್ ಗ್ರಾಮ್. ಏನು? 750 ಗ್ರಾಮ್ ಅಂದ್ರೇನು? 3/4 ಗ್ರಾಮ್. ಓಕೆ. ಇನ್ನು 8ನೇ ಪ್ರಶ್ನೆ, 25 ಗ್ರಾಮ್ ಅನ್ನ ಕಿಲೋಗ್ರಾಮ್ಗೆ ಪರಿವರ್ತಿಸಿದಾಗ ಡ್ಯಾಶ್ ಆಗುತ್ತೆ. ನೋಡಿ, 25 ಗ್ರಾಮ್ ಅನ್ನ ನಾವು ಕಿಲೋಗ್ರಾಮ್ಗೆ ಪರಿವರ್ತಿಸಿದಾಗ ಏನಾಗುತ್ತೆ? 25 ಗ್ರಾಮ್ ಇದೆ, ಅದನ್ನ ನಾವು ಕಿಲೋಗ್ರಾಮ್ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಏನಾಗುತ್ತೆ? 0.025 ಕಿಲೋಗ್ರಾಮ್ ಆಗುತ್ತೆ. ಓಕೆ. ಗಾತ್ರ. ದ್ರವದ ಗಾತ್ರವನ್ನ ಅಳೆಯುವಂತ ಆದರ್ಶಮಾನ ಯಾವುದು? ದ್ರವದ ಗಾತ್ರವನ್ನ ಅಳೆಯುವಂತ ಆದರ್ಶಮಾನ ಯಾವುದು? ನೋಡಿ, ದ್ರವದ ಗಾತ್ರವನ್ನ ಅಳೆಯುವಂತ ಆದರ್ಶಮಾನ ಬಂದು ಲೀಟರ್ ಆಗಿರುತ್ತೆ. ಲೀಟರ್ ಅನ್ನ ಹೆಕ್ಟೋಮೀಟರ್ಗೆ ಪರಿವರ್ತಿಸಿದಾಗ ಯಾವ್ದ್ರಿಂದ ಭಾಗಿಸ್ಬೇಕು ಅಂತ ಕೇಳಿದರೆ 100 ದಿಂದ ಭಾಗಿಸ್ಬೇಕು. ನೋಡಿ, ಹೆಕ್ಟೋಮೀಟರ್ಗೆ ಪರಿವರ್ತಿಸಿದಾಗ ಅದನ್ನ ನಾವು 100 ಇಂದ ಭಾಗಿಸ್ಬೇಕಾಗುತ್ತೆ. ಇನ್ನು ಡಿ ಏನಿದೆ ಅದು ಕಾಲದ ಬಗ್ಗೆ ಆಗಿದೆ. ಕ್ವೆಶನ್ಸ್ ನೋಡೋಣ. ಮಧ್ಯರಾತ್ರಿ 0 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗಿನ ಅವಧಿಯನ್ನ ಡ್ಯಾಶ್ ಅಂತ ಕರೀತಾರೆ. ನೋಡಿ, ಮಧ್ಯರಾತ್ರಿ 12 ಗಂಟೆಯಿಂದ, ಎಸ್, ಇದು ಮಧ್ಯರಾತ್ರಿ 12 ಗಂಟೆ ಆಗ್ಬೇಕು, ಅಲ್ವಾ? ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯ ಅವಧಿಯನ್ನ ಏನಂತ ಕರೀತಾರೆ? ಪೂರ್ವಾಹ್ನ ಅಂತ ಕರೀತಾರೆ. ಓಕೆ. ಅಂದ್ರೆ AM ಅಂತ ಹೇಳಿ ಕರೀತಾರೆ. ಮಧ್ಯರಾತ್ರಿಯಿಂದ AM ಸ್ಟಾರ್ಟ್ ಆಗುತ್ತೆ, ಎಲ್ಲಿವರೆಗೂ? 12 ಗಂಟೆ ಮಧ್ಯಾಹ್ನದವರೆಗೂ ಪೂರ್ವಾಹ್ನ ಅಂತ ಕರಿತೀವಿ. ಅದಾದ ನಂತರ ಅಪರಾಹ್ನ ಮೀನ್ಸ್ PM. ಓಕೆ. ಕಾರವಾರದಿಂದ ಬೆಂಗಳೂರಿಗೆ ಹೋಗುವಂತಹ ರೈಲು 18 ಗಂಟೆ 40 ನಿಮಿಷಕ್ಕೆ ಹೊರಡುತ್ತೆ. ಈ ಸಮಯವನ್ನ ನಾವು 12 ಗಂಟೆಗೆ ಪರಿವರ್ತಿಸಿದಾಗ ಏನಾಗುತ್ತೆ? ಅಂದ್ರೇನು? 6 ಗಂಟೆ 40 ನಿಮಿಷ ಆಗುತ್ತೆ. ಹೌದಲ್ವಾ? 6 ಗಂಟೆ 40 PM, 6:40 PM ಆಗುತ್ತೆ. ಓಕೆ. ಸೊ ಮುಂದಿನ ಟಾಪಿಕ್ ಬಂದು ನೋಡಿ, ಮುಂದಿನ ಟಾಪಿಕ್ ಬಂದು ಹಣ, ಉದ್ದ, ತೂಕ, ಗಾತ್ರ, ಕಾಲಗಳಿಗೆ ಸಂಬಂಧಿಸಿದಂತೆ ಗಣಿತದ 4 ಮೂಲ ಕ್ರಿಯೆಗಳನ್ನ ಅನ್ವಯಿಸಿ ಸಮಸ್ಯೆಗಳನ್ನ ಬಿಡಿಸುವುದು. ಮ್ಯಾಪ್ ಮಾಡಿದ ಘಟಕಗಳು ಬಂದು ಇಲ್ಲಿ ಉದ್ದ, ಹಣ, ತೂಕ ಮತ್ತು ಗಾತ್ರ, ಕಾಲ. ಓಕೆ. ಮೊದಲನೇ ಪ್ರಶ್ನೆ, 6.25 ರೂಪಾಯಿಗಳನ್ನ ಪೈಸೆಯಲ್ಲಿ ಪರಿವರ್ತಿಸಿದಾಗ ಏನಾಗುತ್ತೆ? 6 ರೂಪಾಯಿಗೆ 600 ಪೈಸೆ ಆಗುತ್ತೆ. ಓಕೆ. ಇನ್ನು 25 ಪೈಸೆನೇ ಇರುತ್ತೆ. ಸೊ 625 ಪೈಸೆಗಳು ಇಸ್ ದ ರೈಟ್ ಆನ್ಸರ್. 12.45 ಮತ್ತು ರೂಪಾಯಿ 5.75ಗಳ ಮೊತ್ತ ಅಂತ ಕೇಳಿದರೆ ಇವೆರಡನ್ನ ಆಡ್ ಮಾಡಿದಾಗ ಏನ್ ಬರುತ್ತೆ? 18.20. ನನ್ನ ಹತ್ತಿರ 625 ರೂಪಾಯಿ ಇದೆ. ನನ್ನ ತಂದೆ ನನಗೆ 450
ರೂಪಾಯಿ 75 ಪೈಸೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ನನ್ನ ಹತ್ತಿರ ಇರುವಂತಹ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಉಳಿದಿರುವಂತಹ ಹಣ ಎಷ್ಟು? 1075. ಓಕೆ, ಇಲ್ಲಿ ಸರಿಯಾದಂತ ಆಪ್ಷನ್ ಏನು? 1075. ನೋಡಿ, ನನ್ನ ಹತ್ರ 625 ರೂಪಾಯಿ ಇದೆ. ನನ್ನ ತಂದೆ ನನಗೆ 450 ರೂಪಾಯಿನ ಕೊಟ್ರು. 625 450 1075.75 rupees ಇದೆ. ಎಸ್. ವಿಮಲಾ ಏನಿದ್ದಾಳೆ, ತನ್ನ ಬ್ಯಾಂಕ್ ಖಾತೆಯಲ್ಲಿ 56,450 ರೂಪಾಯಿಗಳಲ್ಲಿ 18,620 ರೂಪಾಯಿಗಳನ್ನ ಅವಳು ವಾಪಸ್ ತಗೋತಾಳೆ. ಹಾಗಾದ್ರೆ ಅವಳ ಖಾತೆಯಲ್ಲಿ ಉಳಿದಿರುವಂತಹ ಹಣ ಎಷ್ಟು? 56. ಹಾಗಾದ್ರೆ ಅವಳ ಖಾತೆಯಲ್ಲಿ ಉಳಿದಿರುವಂತ ಒಟ್ಟು ಹಣ ಎಷ್ಟು? 37,830 ರೂಪಾಯಿ ಉಳಿದಿರುತ್ತೆ. ಇನ್ನು 5ನೇ ಪ್ರಶ್ನೆ, ಒಬ್ಬ ಕೂಲಿಕಾರನು ಒಂದು ದಿನಕ್ಕೆ 525 ರೂಪಾಯಿ ಹಣವನ್ನ ಸಂಪಾದಿಸ್ತಾನೆ. ಹಾಗಾದ್ರೆ ಒಂದು ವಾರದ ಸಂಪಾದನೆ ಎಷ್ಟು? 3,625. ಒಂದು ಡಜನ್ ಬಾಳೆಹಣ್ಣಿನ ಬೆಲೆ 60 ರೂಪಾಯಿ. ಓಕೆ, ಹಾಗಾದ್ರೆ ಒಂದು ಹಣ್ಣಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಹಣ್ಣಿನ ಬೆಲೆ 5 ರೂಪಾಯಿ ಆಗತ್ತೆ. ಓಕೆ, ಇನ್ನು 7ನೇ ಪ್ರಶ್ನೆ, ಒಂದು ಪೆನ್ನಿನ ಬೆಲೆ 4.75 ಆದ್ರೆ 8 ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ? 38 ರೂಪೀಸ್ ಆಗುತ್ತೆ. ಮೋಹನನು 9 ಅಂಗಿಗಳನ್ನ ಕೊಳ್ಳೋದಕ್ಕೆ 1,422 ರೂಪಾಯಿಯನ್ನ ಕೊಡ್ತಾನೆ. ಹಾಗಾದ್ರೆ ಪ್ರತಿ ಅಂಗಿಯ ಬೆಲೆ ಎಷ್ಟು? 9 ಅಂಗಿಗಳನ್ನ ತೆಗೆದುಕೊಂಡಿದ್ದಕ್ಕೆ. ಓಕೆ, 9 ಅಂಗಿಗಳನ್ನ ತೆಗೆದುಕೊಂಡಿದ್ದಕ್ಕೆ So 158 is the right answer. Okay. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ರಹೀಮನು 20 ಸೆಂಟಿಮೀಟರ್ ಉದ್ದದ ದಾರವನ್ನ 4 ಸೆಂಟಿಮೀಟರ್ ಉದ್ದದ ತುಂಡುಗಳನ್ನಾಗಿ ಕತ್ತರಿಸ್ತಾನೆ. ಉಂಟಾಗುವಂತಹ ಒಟ್ಟು ತುಂಡುಗಳು ಎಷ್ಟು ಅಂತ ಕೇಳಿದರೆ, ನೋಡಿ, 20 ಸೆಂಟಿಮೀಟರ್ ಉದ್ದದ ದಾರವನ್ನ 4 ಸೆಂಟಿಮೀಟರ್ ಉದ್ದದ ತುಂಡುಗಳನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಸಿಗುವಂತದ್ದು 5. ಕಮಲಮ್ಮ ಏನಿದ್ದಾಳೆ, ಆಕೆ 445 ಮೀಟರ್ ಬಟ್ಟೆಯ ಬಂಡಲಿನಿಂದ 238 ಮೀಟರ್ ಬಟ್ಟೆಯನ್ನ ಕತ್ತರಿಸಿ ತೆಗೆದ್ರೆ ಉಳಿಯುವಂತ ಬಟ್ಟೆ ಎಷ್ಟು ಅಂತ ಕೇಳಿದರೆ, ಉಳಿಯುವಂತಹ ಬಟ್ಟೆ ಎಷ್ಟು? 445ರಲ್ಲಿ 238 ಕಳೆದ್ರೆ ನಮ್ಗೆ ಸಿಗುವಂತ ಆನ್ಸರು 207.
ಒಂದು ತರಗತಿಯಲ್ಲಿ 23 ಜನ ಮಕ್ಕಳಿದ್ದಾರೆ. ಪ್ರತಿಯೊಂದು ಮಗು ಕೂಡ 25 ಸೆಂಟಿಮೀಟರ್ ಅಳತೆಯ ದಾರದಿಂದ ಮಾಲೆಯನ್ನ ಮಾಡಿದ್ರೆ ಒಟ್ಟು ಮಾಲೆ ಎಷ್ಟಾಗುತ್ತೆ? 23 ಜನ ಮಕ್ಕಳಿದ್ದಾರೆ. ಪ್ರತಿ ಮಗು ಕೂಡ 25 ಸೆಂಟಿಮೀಟರ್ ಅಳತೆಯ ದಾರದಿಂದ ಮಾಲೆ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ಇಂಟು ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 5.75 ಮೀಟರ್ ಅಷ್ಟು ಆಗುತ್ತೆ. 5.75 ಮೀಟರ್ ಬೇಕಾಗುತ್ತೆ. ಓಕೆ, ಇನ್ನು 12ನೇ ಪ್ರಶ್ನೆ. ಒಬ್ಬ ಬಟ್ಟೆ ಅಂಗಡಿಯ ಮಾಲೀಕನು ತನ್ನ ಗೋದಾಮಿನಲ್ಲಿ 625 ಮೀಟರ್ 45 ಸೆಂಟಿಮೀಟರ್ ಬಟ್ಟೆಯನ್ನ ಇಟ್ಟಿರ್ತಾನೆ. ಮರುದಿನ ಮತ್ತೆ ಅವನ ಗೋದಾಮಿನಲ್ಲಿ 1050 ಮೀಟರ್ 50 ಸೆಂಟಿಮೀಟರ್ ಬಟ್ಟೆಯ ಸಂಗ್ರಹ ಆಗುತ್ತೆ. ಹಾಗಾದ್ರೆ ಅವನ ಗೋದಾಮಿನಲ್ಲಿ ಇರುವಂತಹ ಒಟ್ಟು ಬಟ್ಟೆಯ ಉದ್ದ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಎರಡನ್ನೂ ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? 1625.95 ಮೀಟರ್. ಈಗ ತೂಕದ ಬಗ್ಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. 8 ಕಿಲೋಗ್ರಾಮ್ ಅನ್ನ ಗ್ರಾಮ್ಗೆ ನಾವು ಪರಿವರ್ತಿಸಿದಾಗ ಏನಾಗುತ್ತೆ? 8 ಕಿಲೋಗ್ರಾಮ್ ಅನ್ನ 8 kg ನಾವು ಗ್ರಾಮ್ಗೆ ನಾವು ಪರಿವರ್ತಿಸಿದಾಗ ಏನಾಗುತ್ತೆ? 8000 ಗ್ರಾಮ್ ಆಗುತ್ತೆ. ಓಕೆ, ಇನ್ನು 14ನೇ ಪ್ರಶ್ನೆ. ಈ ಕೆಳಗಿನ ತರಕಾರಿಗಳ ಒಟ್ಟು ತೂಕವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಸೊ ಅಷ್ಟನ್ನ ಆಡ್ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ ಬಂದು 31.95. ಓಕೆ, ಅಬ್ದುಲ್ 236 ಕಿಲೋಗ್ರಾಂ ಅಕ್ಕಿಯನ್ನ ಕೊಂಡುಕೊಳ್ಳುವನು. ಆದ್ದರಿಂದ 189 ಕಿಲೋಗ್ರಾಂ ಅಕ್ಕಿ ಉಪಯೋಗಿಸಿದ್ರೆ ಉಳಿಯುವಂತಹ ಪ್ರಮಾಣದ ಅಕ್ಕಿ ಎಷ್ಟು ಅಂತ ಕೇಳಿದರೆ, ಉಳಿಯುವಂತಹ ಪ್ರಮಾಣದ ಅಕ್ಕಿ ಮೈನಸ್ ಮಾಡಿದಾಗ ನಮಗೆ 47 ಕಿಲೋಗ್ರಾಂ ಸಿಗುತ್ತೆ. ಓಕೆ, ಇನ್ನು 16ನೇ ಪ್ರಶ್ನೆ. 1 ಎಕರೆ ಗದ್ದೆಯಲ್ಲಿ 29 ಕ್ವಿಂಟಲ್ 50 ಕ್ವಿಂಟಲ್ ಅಂದ್ರೆ 29 ಕ್ವಿಂಟಲ್ 50 ಕಿಲೋಗ್ರಾಂ ಭತ್ತವನ್ನ ಬೆಳೆಯಬಹುದಾಗಿದೆ. ಅಂದ್ರೆ 29 ಕ್ವಿಂಟಲ್ 50 kg ಅಷ್ಟು ಭತ್ತವನ್ನ ಬೆಳೆಯಬಹುದಾಗಿದೆ. ರಾಚಪ್ಪನಿಗೆ 30 ಎಕರೆ ಗದ್ದೆ ಇದೆ. ಹಾಗಾದ್ರೆ ಅವನು ಬೆಳೆಯಬಹುದಾದಂತ ಒಟ್ಟು ಭತ್ತದ ತೂಕ ಎಷ್ಟು ಅಂತ ಕೇಳಿದರೆ, ಅದನ್ನ ನಾವು ಇಂಟು ಮಾಡಿದಾಗ ನಮ್ಗೆ 30ರಿಂದ ಇಂಟು ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 885 ಕ್ವಿಂಟಲ್ ಸಿಗುತ್ತೆ. ಓಕೆ, 18 ಕಿಲೋಗ್ರಾಂ 400 ಗ್ರಾಂ ಸಕ್ಕರೆಯನ್ನ 4 ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ. ಹಾಗಾದರೆ ಪ್ರತಿ ಚೀಲದಲ್ಲಿರುವಂತಹ ಸಕ್ಕರೆಯ ತೂಕ ಎಷ್ಟು ಅಂತ ಕೇಳಿದರೆ, ಎಷ್ಟು ಅಂತ ಹೇಳಿದ್ರೆ 4.6 ಕಿಲೋಗ್ರಾಂ ಅಷ್ಟು. ಓಕೆ, ಈಗ ಗಾತ್ರದ ಬಗ್ಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಒಂದು ಪಾತ್ರೆಯಲ್ಲಿ 250 ಮಿಲಿಲೀಟರ್ ಹಾಲಿದೆ. ಅದಕ್ಕೆ 150 ಮಿಲಿಲೀಟರ್ ಹಾಲನ್ನ ಸೇರಿಸಿದ್ರೆ ಪಾತ್ರೆಯಲ್ಲಿ ಒಟ್ಟು ಎಷ್ಟು ಹಾಲಾಗುತ್ತೆ? ಎರಡನ್ನೂ ಕೂಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 400 ಮಿಲಿಲೀಟರ್ ಸಿಗುತ್ತೆ. 19ನೇ ಪ್ರಶ್ನೆ. ಸೀಮೆ ಎಣ್ಣೆ ವ್ಯಾಪಾರಿಯು ತನ್ನಲ್ಲಿರುವಂತಹ 5 ಲೀಟರ್ 500 ಮಿಲಿಲೀಟರ್ ಸೀಮೆ ಎಣ್ಣೆಯಲ್ಲಿ 3 ಲೀಟರ್ 750 ಮಿಲಿಲೀಟರ್ ಸೀಮೆ ಎಣ್ಣೆಯನ್ನ ಮಾರಿದ್ರೆ ಅವನಲ್ಲಿ ಉಳಿಯುವಂತ ಸೀಮೆ ಎಣ್ಣೆ ಎಷ್ಟು? ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 1 ಲೀಟರ್ 750 ಮಿಲಿಮೀಟರ್ ಸಿಗುತ್ತೆ. ಓಕೆ, 20ನೇ ಪ್ರಶ್ನೆ. ಒಂದು ಬಾಟ್ಲಿಯಲ್ಲಿ 150 ಮಿಲಿಲೀಟರ್ ಎಣ್ಣೆ ಇದೆ. ಅಷ್ಟೇ ಅಳತೆಯ 6 ಬಾಟಲಿಗಳಲ್ಲಿ ಒಟ್ಟು ಎಣ್ಣೆ ಎಷ್ಟು ಆಗುತ್ತೆ? ಇಂಟು 6 ಮಾಡಿದ್ರೆ 900 ಲೀಟರ್ ಆಗುತ್ತೆ. ಓಕೆ, 20ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಆಪ್ಷನ್ ಸಿ. 450 ಮಿಲಿಲೀಟರ್ ಜ್ಯೂಸ್ ಅನ್ನ 5 ಮಕ್ಕಳಿಗೆ ಸಮನಾಗಿ ಹಂಚಿದ್ರೆ ಪ್ರತಿಯೊಬ್ಬರಿಗೂ ಸಿಗುವಂತ ಜ್ಯೂಸಿನ ಅಳತೆ ಎಷ್ಟು ಅಂತ ಕೇಳಿದ್ರೆ ಎಷ್ಟು? 90 ಲೀಟರ್ ಸಿಗುತ್ತೆ. ಓಕೆ, 5 1 5 9 40 90 ಲೀಟರ್. ಈಗ ಕಾಲದ ಬಗ್ಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ. 4 ಗಂಟೆ 20 ನಿಮಿಷ ಮತ್ತು 3 ಗಂಟೆ 15 ನಿಮಿಷಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅವೆರಡರ ಮೊತ್ತ ನಾವು ಅವೆರಡನ್ನು ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? 7 ಗಂಟೆ 35 ನಿಮಿಷ ಸಿಗುತ್ತೆ. ಓಕೆ, 23ನೇ ಪ್ರಶ್ನೆ. ಒಂದು ಹೊಲದಲ್ಲಿ ರಮೇಶನು 5 ಗಂಟೆ 30 ನಿಮಿಷ ಹಾಗೂ ರಾಜೇಶನು 4 ಗಂಟೆ 45 ನಿಮಿಷ ಕೆಲಸ ಮಾಡಿದ್ರು. ಹಾಗಾದ್ರೆ ಅವರಿಬ್ಬರು ಕೆಲಸ ಮಾಡಿದಂತ ಒಟ್ಟು ಅವಧಿ ಎಷ್ಟು? ಎಷ್ಟು? ಇವನು 5 ಗಂಟೆ 30 ನಿಮಿಷ, ಇವನು 4 ಗಂಟೆ 45 ನಿಮಿಷ ಕೆಲಸ ಮಾಡಿರ್ತಾನೆ. 5 ಗಂಟೆಗೆ ಒಂದು ಜಾಸ್ತಿ ಏನು? ಒಟ್ಟು 6 ಗಂಟೆ. ಓಕೆ, ಎಷ್ಟಾಗುತ್ತೆ? 5 ಗಂಟೆ 30 ನಿಮಿಷ ರಮೇಶ ಕೆಲಸ ಮಾಡಿರ್ತಾನೆ. ರಾಜೇಶ 4 ಗಂಟೆ 45 ನಿಮಿಷ ಕೆಲಸ ಮಾಡಿರ್ತಾನೆ. ಸೊ ಒಟ್ಟು ಗಂಟೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಒಟ್ಟು ಗಂಟೆ ಎಷ್ಟಾಗುತ್ತೆ?
9 ಗಂಟೆ 75 ನಿಮಿಷ ಆಗಿರುತ್ತೆ. ಓಕೆ, ಇನ್ನು 24ನೇ ಪ್ರಶ್ನೆ. 5 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಜಯ 1 ಗಂಟೆ 10 ನಿಮಿಷ 20 ಸೆಕೆಂಡ್ಗಳಲ್ಲಿ ಗುರಿ ಮುಟ್ತಾಳೆ. ಆಶಾ 1 ಗಂಟೆ 15 ನಿಮಿಷ 10 ಸೆಕೆಂಡ್ಗಳಲ್ಲಿ ಗುರಿ ಮುಟ್ತಾಳೆ. ಹಾಗಾದ್ರೆ ಆಶಾಳಿಗಿಂತ ಎಷ್ಟು ಕಡಿಮೆ ಸಮಯದಲ್ಲಿ ಅವಳು ಗುರಿಯನ್ನ ಮುಟ್ಟಿದ್ಲು ಜಯ ಅಂತ ಹೇಳ್ತಾರೆ. ನೋಡಿ, ಆಕೆ ಇಲ್ಲೂ 1 ಗಂಟೆ, ಇಲ್ಲೂ 1 ಗಂಟೆ, ಆದ್ರೆ ಇಲ್ಲಿ 10 ನಿಮಿಷ ಇದೆ, ಇಲ್ಲಿ 15 ನಿಮಿಷ ಇದೆ. ಓಕೆ, ಇಲ್ಲಿ 20 ಸೆಕೆಂಡ್ ಇದೆ, ಇಲ್ಲಿ 10 ಸೆಕೆಂಡ್ ಇದೆ. ಸೊ 20ರಲ್ಲಿ 15 ಕಳೆದ್ರೆ ಎಷ್ಟು ಬರುತ್ತೆ ಅಂದ್ರೆ 5 ನಿಮಿಷ ಬರುತ್ತೆ. ಸೊ ಇಲ್ಲಿ ಸರಿಯಾದಂತ ಆಪ್ಷನ್ ಏನು ಅಂತ ಹೇಳಿದ್ರೆ ಅಂದ್ರೆ 20 ಸೆಕೆಂಡ್, 10 ಇಲ್ಲಿ 20 ಸೆಕೆಂಡು, ಇಲ್ಲಿ 10 ಸೆಕೆಂಡ್, ಹೌದಲ್ವಾ? ಸೊ ಅದನ್ನ ನಾವು ಟ್ಯಾಲಿ ಮಾಡಿದಾಗ ನೋಡಿ 4 ನಿಮಿಷ 50 ಸೆಕೆಂಡ್ ಅಲ್ಲಿ ಆಕೆ ಗುರಿಯನ್ನ ಮುಟ್ತಾಳೆ. ಓಕೆ, ಅವಳಿಗಿಂತ ಅಷ್ಟು ಬೇಗ. ಓಕೆ, ಇನ್ನು 25ನೇ ಪ್ರಶ್ನೆ. ಒಂದು ಶಾಲೆಯು ಶನಿವಾರದಂದು 9 AM ಗೆ ಪ್ರಾರಂಭಗೊಂಡು 12:30 PM ಗೆ ಮುಕ್ತಾಯಗೊಳ್ಳುತ್ತದೆ. ಹಾಗಾದ್ರೆ ಅಂದು ಶಾಲೆ ನಡೆದ ಒಟ್ಟು ಅವಧಿ ಎಷ್ಟು? 9 ಗಂಟೆ. 3.5 ತಾಸು, ಹೌದಲ್ವಾ? ಎಷ್ಟು? 3 ಗಂಟೆ 30 ನಿಮಿಷ. ಇನ್ನು 26ನೇ ಪ್ರಶ್ನೆ. ಏಪ್ರಿಲ್ ತಿಂಗಳ 5ನೇ ತಾರೀಕು ಸೋಮವಾರ ಆದ್ರೆ 12ನೇ ತಾರೀಕು ಯಾವ ದಿನ ಆಗುತ್ತೆ? 12ನೇ ತಾರೀಕು ಯಾವ ದಿನ ಆಗುತ್ತೆ? 5ನೇ ತಾರೀಕು, ಏಪ್ರಿಲ್ ತಿಂಗಳ 5ನೇ ತಾರೀಕು ಸೋಮವಾರ ಮಂಡೇ ಆದ್ರೆ 12ನೇ ತಾರೀಕು ಏನಾಗುತ್ತೆ? ನೋಡಿ, ಏನಾಗಿರುತ್ತೆ ಅಂತ ಹೇಳಿದ್ರೆ ಸೋಮವಾರನೇ ಆಗಿರುತ್ತೆ. ಆಮೇಲೆ 27ನೇ ಪ್ರಶ್ನೆ. ದಿನಾಂಕ 5/5/2024 ಪ್ರಾರಂಭವಾದ ಸರ್ಕಸ್ ಒಂದು ದಿನಾಂಕ 24/5/2024 ಮುಕ್ತಾಯಗೊಳ್ಳುತ್ತದೆ. ಹಾಗಾದ್ರೆ ಸರ್ಕಸ್ ನಡೆದಂತ ಒಟ್ಟು ದಿನಗಳು ಎಷ್ಟು ಅಂತ ಕೇಳಿದರೆ ಸರ್ಕಸ್ ನಡೆದಂತ ಒಟ್ಟು ದಿನಗಳು 20 ಆಗಿರುತ್ತೆ. ಓಕೆ, ಯಾಕಂದ್ರೆ ನೋಡಿ 24 ಮತ್ತೆ 5 ಇದಷ್ಟನ್ನು ನಾವು ನೋಡಿದಾಗ ಎಷ್ಟಾಗುತ್ತೆ? ಒಟ್ಟು 20 ದಿನಗಳು ನಡೆದಿರುತ್ತೆ. ಓಕೆ.